ದೇವರ ದರ್ಶನವನ್ನು ಈಗ ಭಕ್ತರು ಪಡ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಲಿಂಗ ಶರೀರಿಯಾಗಿ ಇವತ್ತು ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ ಸಿದ್ಧಗಂಗೆಯ ಗುರುಗಳು. ಈ ಮೂಲಕವಾಗಿ ಶರಣರ ದರ್ಶನವನ್ನು ಪಡೆಯೋದಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಜನ ಧಾವಿಸಿ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇರತಕ್ಕಂತಹದ್ದು. ಎಲ್ಲ ವರ್ಗಗಳ ಜನ ಎಲ್ಲ ರೀತಿಯಲ್ಲೂ ಕೂಡ ಸ್ವಾಮೀಜಿಯವರನ್ನ ಗೌರವಿಸಬೇಕು, ಸ್ವಾಮೀಜಿಯವರನ್ನು ನೋಡಬೇಕು, ಸ್ವಾಮೀಜಿಯವರ ದರ್ಶನವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಆಸೆಯನ್ನು ಹೊಂದಿರತಕ್ಕಂತಹ ಭಕ್ತರು ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇರುವಂಥದ್ದು. ಹಾಗೆಯೇ ಒಂದು ಕಡೆಯಲ್ಲಿ ಮಠಾಧೀಶರೆಲ್ಲರೂ ಕೂಡ ಆಸೀನರಾಗಿದ್ದಾರೆ, ಮತ್ತೊಂದು ಕಡೆಯಲ್ಲಿ ರಾಜಕಾರಣಿಗಳು ಕೂಡ ಆಸೀನರಾಗಿರ್ತಕ್ಕಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮಠಾಧೀಶರೆಲ್ಲರೂ ಕೂಡ ಅಲ್ಲಿ ಕುಳಿತಿದ್ದು ಸ್ವಾಮೀಜಿಯವರ ಈ ಒಂದು ಅಂತಿಮ ದರ್ಶನವನ್ನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಬರ್ತಾ ಇರುವಂತಹ ಭಕ್ತ ಸಮೂಹ ಏನಿದೆ ಅವರು ಕೂಡ ಸ್ವಾಮೀಜಿಯವರನ್ನು ಕೂಡ ಮಾತನಾಡಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಸದಮಳ ಹೃದಯ ಪ್ರಕಾಶತಿ ಸೂರ್ಯ, ಸದಮಳ ಹೃದಯ ಪ್ರಕಾಶತಿ ಸೂರ್ಯ, ಪದೋಳತಿ ಪಾಲಿಸನ್ನನು ಭಿಕ್ಷಾದಾರ್ಯ ಭಿಕ್ಷಾದಾರ್ಯ ಭಿಕ್ಷಾದಾರ್ಯ. ಹೇ ನಮಃ ಪಾರ್ವತಿ ಬಜಾರ ಮಾದೇ ಅಲೇಕ್ ನಿರಂಜನ ಗುರುಮಲ್ಲೇ ಜಮಾ ಪ್ರಭು ಶ್ರೀ ಮಂಜನ ಭಿಕ್ಷೆ ಜಮಾ ಸ್ವಾಮಿ ಜೈ ಪರ ಬಸವಾದಿ ಪ್ರಮದರ ಪಾದಕ್ಕೆ ಪರ. ಭಕ್ತಾದಿಗಳು ಗಲಾಟೆ ಮಾಡಬಾರ್ದು, ನಿಶ್ಶಬ್ದವಾಗಿ ಶಾಂತವಾಗಿ ಪೂಜ್ಯರನ್ನ ದರ್ಶನವನ್ನ ಮಾಡ್ಕೊಂಡು ಹೋಗಬೇಕು. ದಯವಿಟ್ಟು ಗಲಾಟೆ ಮಾಡಬೇಡಿ. ಹಾಗೆ ಮೊಬೈಲ್ಗಳನ್ನ ದಯವಿಟ್ಟು ತಮ್ಮ ಜೇಬಲ್ಲಿ ಇಟ್ಕೊಳ್ಳಿ. ಹಾಗೆಲ್ಲ ದಯವಿಟ್ಟು ಅಭಾಸಗಳನ್ನ ಮಾಡಬೇಡಿ ದಯವಿಟ್ಟು. ಎಂತ ಮಹಿಮನು ನೋಡಯ್ಯ, ಕರುನಾಡ ಶಿವಯೋಗಿ, ಲೋಕ ಜಂಗಮ ಸಿದ್ಧಗಂಗೆಯ ಶಿವಕುಮಾರ ಶಿವಯೋಗಿ. ಎಂತ ಮಹಿಮನು ನೋಡಯ್ಯ ಕರುನಾಡ ಶಿವಯೋಗಿ, ಎಂತ ಮಹಿಮನು ನೋಡಯ್ಯ ಕರುನಾಡ ಶಿವಯೋಗಿ. ಎಂತ ಮಹಿಮನು ನೋಡಯ್ಯ ಕರುನಾಡ ಶಿವಯೋಗಿ, ಲೋಕ ಜಂಗಮ ಸಿದ್ಧಗಂಗೆಯ ಶಿವಕುಮಾರ ಶಿವಯೋಗಿ. ಲೋಕ ಜಂಗಮ ಸಿದ್ಧಗಂಗೆಯ ಶಿವಕುಮಾರ ಶಿವಯೋಗಿ. ಶಿವ 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 ಶಿವ. ಅಯ್ಯಂತ ಮಹಿಮನು ನೋಡಯ್ಯ ಕರುನಾಡ ಶಿವಯೋಗಿ, ಅಯ್ಯಂತ ಮಹಿಮನು ನೋಡಯ್ಯ ಕರುನಾಡ ಶಿವಯೋಗಿ, ಲೋಕ ಜಂಗಮ ಸಿದ್ಧಗಂಗೆಯ ಶಿವಕುಮಾರ ಶಿವಯೋಗಿ. ಸಿದ್ಧಗಂಗಾ ಮಠದ ಹಿರಿಯ ವಿದ್ಯಾರ್ಥಿಯಾಗಿರುವಂತಹ ನಾಗರಾಜ್ ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಅವರೇ, ತಾವು ಸಿದ್ಧಗಂಗಾ ಮಠದಲ್ಲಿ ಕಲಿತಂತಹ ಸಂದರ್ಭವನ್ನು ನೆನಪು ಮಾಡ್ಕೊಳ್ತಿದ್ರೆ ಮತ್ತು ಸ್ವಾಮೀಜಿಯವ್ರನ್ನ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೆನಪು ಮಾಡ್ಕೊಳ್ತೀರಿ ನಾಗರಾಜ್ ಅವರೇ? ನಮ್ಮನ್ನ ಅಗಲಿದ್ದಾರೆ ಸರ್ ಇವತ್ತು. ಹೌದು, ಅವ್ರ ದೈವ ಸ್ವರೂಪಿ. ನಿಜ. ಸಾಮಾನ್ಯವಾಗಿ ಇಂಥವರು ಅಪರೂಪದ ವ್ಯಕ್ತಿಗಳು ಹಾಗಾಗಿ ಸಮಾಜದಲ್ಲಿ ಉದ್ಧರಿಸಿ ಭೂಮಿಗೆ ಜನ್ಮ ತಾಳಿ ಹೌದು ಭೂಮಿಗೆ ಬಂದು ಎಷ್ಟೋ ಬಡ ಕುಟುಂಬಗಳಿಗೆ ವಿದ್ಯಾರ್ಚನೆ, ಅನ್ನದಾನ, ಅಕ್ಷರದಾನ ಎಲ್ಲವನ್ನು ಸಹ ಇದು ಮಾಡಿದ್ದಾರೆ. ನಾನು ಆಗ 1981ನೇ ಇಸ್ವಿಯಲ್ಲಿ ಅಲ್ಲಿ ಸಿದ್ಧಗಂಗಾ ಕ್ಷೇತ್ರಕ್ಕೆ ಶಿಕ್ಷಕರ ತರಬೇತಿಗೆ ಹೋದಾಗ ನಮಗೆ ಏನಂತ ಅರಿವು ಇರ್ಲಿಲ್ಲ. ನಾನು ಭವಿಷ್ಯ ಅಂದ್ಕೊಳ್ತೀನಿ,
ನಾನೇನಾದ್ರೂ ಆ ಶಾಲೆಯಲ್ಲಿ ಒಂದು 8ನೇ ತರಗತಿಗೆ ಏನಾದ್ರು ಓದಿದ್ರೆ ನಾನು ಇವತ್ತು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಬ್ಬ ಉನ್ನತ ಮಟ್ಟಕ್ಕೆ ಹೋಗ್ಬೋದಿತ್ತೇನೋ ಅಂತ ನಾನು 2 ವರ್ಷಗಳಲ್ಲಿ ಕಲ್ತಂತ ಅವತ್ತು ವಿದ್ಯೆ ಇವತ್ತು ನಾನು ಅಲ್ಲಿ ಏನನ್ನ ಕಲ್ತು ಅದನ್ನೆಲ್ಲವನ್ನು ಶಾಲೆಯಲ್ಲಿ ನಾನು ಆಯೋಜನೆ ಮಾಡ್ತಾ ಇದ್ದೀನಿ. ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ಅದನ್ನು ಬಳಸ್ತಾ ಇದ್ದೀನಿ. ಹಾಗಾಗಿ ನಮಗೆ ಬೆಳಿಗ್ಗೆ 6 ಗಂಟೆಗೆ ಸ್ವಾಮೀಜಿಯವರು ಪ್ರಾರ್ಥನೆ ಇದರಲ್ಲಿ ತೊಡಗ್ತಕ್ಕಂಥದ್ದು. ಮತ್ತೆ SSLC ಮಕ್ಕಳಿಗೆ ಅವರೇ ಸ್ವತಃ ಅಷ್ಟೂ ಜನ ಮಕ್ಕಳನ್ನ ಕೂಡಿಸ್ಕೊಂಡು ಸಂಸ್ಕೃತ ಪಾಠ, ಗ್ರಾಮರ್ ಪಾಠ ಅವೆಲ್ಲವನ್ನು ಸಹ ಅವರೇ ಹೇಳ್ತಾ ಇದ್ರು. ಅವ್ರು ಹೇಳ್ತಕ್ಕಂಥ ಸ್ಪೀಡ್ಗೆ ನಾವು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ವಯಸ್ಸಲ್ಲೂ ಸಹ ಅಷ್ಟೊಂದು ಕಾಯಕಯೋಗಿ ಕರ್ಮಯೋಗಿ ಅವರು. ನಿಜಕ್ಕೂ ನಮ್ಮ ಹತ್ರನೂ ಸಹ ಕೆಲಸಗಳನ್ನ ಮಾಡಿಸ್ತಾ ಇದ್ರು. ನಾವು ಆ ರಜಾ ದಿವಸ ಭಾನುವಾರ ಆ ಮಠದಲ್ಲಿ ಬಿಲ್ಡಿಂಗ್ ಕಟ್ತಾ ಇರ್ಬೇಕಾದ್ರೆ ಕಲ್ಲುಗಳನ್ನೆಲ್ಲ ನಮ್ಮ ಹತ್ರ ಉರಿಸ್ತಾ ಇದ್ರು. ಈ ಶಿವರಾತ್ರಿ ಜಾತ್ರೆ ಸಮಯದಲ್ಲಿ ಮತ್ತು ಈ ರಾಗಿ ಈ ಮೆದೆ ಬರ್ತದಲ್ಲ ಹೊಲಗಳು ಕೊಯ್ಯುವಂತ ಕಾಲದಲ್ಲಿ ನಮ್ಮ ಹತ್ರ ಕೆಲಸ ಮಾಡಿಸ್ತಾ ಇದ್ರು. ನಾವಲ್ಲಿ ಎಷ್ಟೋ ಕೆಲಸಗಳನ್ನ ಕಲ್ತ್ಕೊಂಡ್ವಿ. ಇವತ್ತು ನಾನಲ್ಲಿ ಕಲ್ತಿದ್ರಿಂದ ನನ್ನ ಶಾಲೆ ನಾನೊಬ್ಬ ಶಿಕ್ಷಕ, ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ಬೇಕಾದ್ರೆ ಶಾಲೆಯ ಎಲ್ಲಾ ಕೆಲಸಗಳನ್ನು ಸಹ ನಿರ್ವಂಚನೆಯಿಂದ ನಾನು ಮಾಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ ನಮ್ಮ ಶೌಚಾಲಯ ತೊಳೆಯೋದಕ್ಕೂ ಸಹ ಅವರೇ ದಾರಿದೀಪ. ಅವರು ನಾವು ಯಾರಿಗೂ ಸಹ ಬೇರೆಯವ್ರಿಗೆ ಒಬ್ಬ ತೊಂದರೆ ಕೊಡುವಂತದಲ್ಲ. ನಮ್ಮ ಕೆಲಸವನ್ನು ನಾವು ಚಾಚು ತಪ್ಪದೆ ಅಲ್ಲಿ ಕಲ್ತಿದ್ರಿಂದ ಇವತ್ತು ಸಮಾಜಕ್ಕೆ ಒಬ್ಬ ಮಾದರಿಯಾಗಿ ವ್ಯಕ್ತಿಯಾಗಿ ನಾನು ಬೆಳೆಯೋದಕ್ಕೆ ಸಾಧ್ಯವಾಯಿತು. ಇದರಲ್ಲಿ ವಸ್ತು ಪ್ರದರ್ಶನ ಇರ್ಬೋದು, ಆಮೇಲೆ ರಾಗಿ ಹೊಲಗಳನ್ನು ಕೊಯ್ಸ್ತಾ ಇದ್ರು, ಗದ್ದೆ ಭತ್ತದ ಗದ್ದೆಗಳನ್ನು ನಮ್ಮನ್ನ ಸುಮಾರು 100 ಜನ ಟೀಮ್ ಮಾಡ್ಬಿಟ್ಟು ಬಿಡ್ತಾ ಇದ್ರು. ಒಬ್ಬ ನಮ್ಗೆ ಮೇಲ್ಗಡೆ ಒಬ್ಬ ಸೂಪರ್ವೈಸರ್ ಒಬ್ಬೊಬ್ಬ ಇರೋರು ಮಾಸ್ಟರ್ ಅಲ್ಲಿ ಇರ್ತಕ್ಕಂತಾರೆ. ಹೊಲ ಕೊಯ್ದವನ್ನೆಲ್ಲ ಗಂಟಿಕ್ಕಿ ಕಂತೆ ಕಟ್ಟಿ ಅವನ್ನೆಲ್ಲ ಒರೆಸಿ ಒಂದ್ ಕಡೆಗೆಲ್ಲ ರಾಶಿ ಆಗ್ತಾ ಇದ್ವಿ. ರಾಗಿಯನ್ನ ಮಿಲ್ಗೆ ಎತ್ತಿನ ಬಂಡಿಯಲ್ಲಿ ತಗೊಂಡೋಗಿ ರಾಗಿಯನ್ನು ಹೋಗ್ಬಿಟ್ಟು ಅಲ್ಲಿ ಫ್ಲೋರ್ ಮಿಲ್ಗೆ ಹಾಕ್ಸ್ಕೊಂಡು ಮತ್ತೆ ಬರ್ತಾ ಇದ್ವಿ. ಮತ್ತೆ ಹುಲ್ಲುಕೊಪ್ಪಲು ಅಂತ ಇತ್ತು. ನಾವು ಮಾಡ್ತಕ್ಕಂಥ ಸ್ನಾನ ಬೆಳಿಗ್ಗೆ ತಣ್ಣೀರು ಸ್ನಾನ ಹೇಗಿರ್ತಾ ಇತ್ತಂತೆ ಪ್ರಾರ್ಥನೆ ಅಂತೂ ಬಹುಶಃ ದೇವಲೋಕದಲ್ಲಿ ಇದ್ದಂಗೆ ಇರ್ತಾ ಇತ್ತು. ಬೆಳಿಗ್ಗೆ ನಾವಿದ್ದಂತ ವೇಳೆಯಲ್ಲಿ 8,000 ಮಕ್ಕಳಲ್ಲಿ ವಿದ್ಯಾರ್ಥಿ ಮಾಡ್ತಾ ಇದ್ದಿದ್ದು. ಬಹುಶಃ ಭೂಲೋಕದಲ್ಲಿ ಎಂತದೊಂದು ನಾವು ದೇವಲೋಕ ಅಂತವನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೂ ಸಹ ಭೂಮಿಗೆ ತಗೊಂಡ್ಬಂದು ಅವರು ಈ ಒಂದು ಇದನ್ನ ಸಹ ಮಾಡಿ ದಾರಿದೀಪವಾಗಿ ಕಾಯಕಯೋಗಿ ಕರ್ಮಯೋಗಿ ಅವ್ರಿಗಂತೂ ನಾವ್ ಹೇಳಲಿಕ್ಕೆ ನಮ್ಮಲ್ಲಿ ಬಾಯಿನಲ್ಲಿ ಮಾತುಗಳೇ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಸಾಯಂಕಾಲದ ವೇಳೆಯಲ್ಲಿ ಪ್ರಾರ್ಥನೆ 5:30ಯಿಂದ ಒಂದು 7 ಗಂಟೆಯಿಂದ ಸರ್ 7ರಿಂದ 7:15ವರೆಗೆ ಪ್ರಾರ್ಥನೆ ಮಾಡೋರು. ಪ್ರಾರ್ಥನೆಯಲ್ಲಿ ಎಷ್ಟೋ ಜನ ಮಕ್ಕಳು ಕೂತ್ಕೊಂಡು ವಿಭೂತಿ ಧಾರಣೆ ಮಾಡಿ ಕೆಂಪು ವಸ್ತ್ರವನ್ನು ಹಾಕೊಂಡು ಮೈ ಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ರೆ ನಾವು ಪ್ರತ್ಯಕ್ಷ ದೇವರನ್ನೇ ಕಂಡಂಗ ಆಗ್ತಾ ಇತ್ತು. ನಾನು ಇವತ್ತು ಪ್ರತಿನಿತ್ಯ ವಿಭೂತಿ ಧಾರಣೆ ಮಾಡಿದೆ ಅಂತೂ ನಾನು ಪ್ರಾರ್ಥನೆ ಮಾಡೋದಿಲ್ಲ. ಮತ್ತೆ ಆಶೀರ್ವಚನ ಅಲ್ಲಿ ಏನ್ ನಾವು ಕಲ್ತ್ಕೊಂಡಿದ್ದೀವೋ ಅದರಿಂದ ಇವತ್ತು ನಾನು ಒಬ್ಬ ಆದರ್ಶ ಶಿಕ್ಷಕನಾಗಿ ಮಾರ್ಗದರ್ಶನಾಗಿ ಒಬ್ಬ ಸಮಾಜದಲ್ಲಿ ಒಳ್ಳೇದು ಕೆಟ್ಟದ್ದು ಅಂತಕ್ಕಂಥದ್ದು ನನಗೆ ಅರಿವಿದೆ. ನಾವು ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು, ಯಾವುದನ್ನು ಮಾಡಿದ್ರೆ ಇದನ್ನೆಲ್ಲ ಕಲಿಸಿದ್ದು ಮಠನೇ. ಖಂಡಿತ ನಾಗರಾಜ್ ಅವರೇ, ಧನ್ಯವಾದ. ನಿಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ.